ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನಿವತ್ತು ಮಡಿಕೇರಿ ಕೂರ್ಗ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಇನ್ನೊಂದು ವೀಡಿಯೋ ಮಾಡೋದು ಬಾಕಿ ಇತ್ತು. 2 ಡೇಸ್ ಹೋಗಿದ್ದಲ್ವ ನಾವು. ಸೊ 2 ಡೇಸಲ್ಲಿ 1 ಡೇಸ್ ಆಗಿದೆ, ಇನ್ನೂ 1 ಡೇಸ್ ಬಾಕಿ ಇತ್ತು. ಸೊ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾನೀಗ ಸ್ಟಾರ್ಟ್ ಮಾಡಿರೋದು ರೆಸಾರ್ಟಿಂದನೇ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಾವು ಹೋಗಿದ್ದು ಫಸ್ಟ್ಗೆ ರೆಸಾರ್ಟ್ಗೆ. ಸೊ ಹಂಗಾಗಿ ರೆಸಾರ್ಟಿಂದನೇ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಫುಲ್ ರೆಸಾರ್ಟನ್ನು ನಿಮಗೆ ತೋರಿಸ್ತೇನೆ. ನೋಡಿ, ಇವಾಗ ನಾವು ಇಳಿದಿದ್ದು ಪಲ್ಲವಿ ಹಾಲಿಡೇಸ್ ಟೂರಿಸ್ಟ್ ಟ್ರಾವೆಲ್ಸ್ ಬಸ್ಸಿಂದು. ಸೊ ಅದ್ರ ಮೂಲಕ ನಾವು ಹೋಗಿದ್ದು ಟ್ರಿಪ್ಗೆ. ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಆಮೇಲೆ ನಾವೇ ಸ್ವಂತ ಹೋಗಬೇಕು ಅಂತಂದರೆ ತುಂಬ ಖರ್ಚಾಗುತ್ತೆ. ಬಟ್ ಈ ಥರ ಟ್ರಾವೆಲ್ ಬಸ್ಗಳ ಮೂಲಕ, ಅಂದರೆ ಟೂರಿಸ್ಟ್ ಟ್ರಾವೆಲ್ಸ್ ಏಜೆನ್ಸಿ ಬಸ್ಗಳ ಮೂಲಕ ನಾವು ಹೋದ್ವಿ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಆಮೇಲೆ ದುಡ್ಡನ್ನು ಸೇವ್ ಮಾಡ್ಬೋದು. ನೋಡಿ, ಊಟದಿಂದ ಹಿಡಿದು 3 ಟೈಮ್ಸ್ ಊಟ, ಆಮೇಲೆ ಮಲ್ಕೊಳ್ಳೋದಕ್ಕೆ ಸ್ಟೇ ಕೂಡ ಕೊಡ್ತಾರೆ, ಅವರೇ ಕೊಡ್ತಾರೆ. ಆಮೇಲೆ ಫೈರ್ ಕ್ಯಾಂಪ್ ಇರುತ್ತೆ, ಜೀಪ್ ರೈಡ್ ಇರುತ್ತೆ. ಜೀಪ್ ರೈಡ್ ಇದಕ್ಕೆ ಇನ್ಕ್ಲೂಡ್ ಆಗಿರಲ್ಲ. ಸೊ ನಮ್ಮ ದುಡ್ಡಲ್ಲಿ ಜೀಪ್ ರೈಡ್ ಆಗಿರುತ್ತೆ. ಇನ್ನು ಉಳ್ಕಿದ್ದೆಲ್ಲ 2 ಡೇಸ್ ಅವ್ರದ್ದೇ ಎಲ್ಲ ತೊಗೊಳ್ತಾರೆ. ಊಟ ಮಾತ್ರ ಸಖತ್ತಾಗಿತ್ತು. ಸೊ ನಾನು ಜೆನ್ಯೂನಾಗಿ ಆನ್ಸರನ್ನು ಹೇಳ್ತಾ ಇರೋದು, ಊಟ ಮಾತ್ರ ಸಖತ್ತಾಗಿರುತ್ತೆ. ಈಗ ನಾನು ತೋರಿಸ್ತಾ ಇರೋದು ಫುಲ್ ರೆಸಾರ್ಟಲ್ಲೇ ನಾವು 1 ನೈಟ್ ಫುಲ್ ಸ್ಟೇ ಆಗಿ ಅಲ್ಲಿ ಫೈರ್ ಕ್ಯಾಂಪು ಎಲ್ಲದೂ ತೋರಿಸ್ತೇನೆ. ಹೋಗ್ತಾ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದು ಈ ರೆಸಾರ್ಟು ಆಗ್ತಾಯಿದೆ, ಇನ್ನೂ ಫುಲ್ ಇನ್ನೂ ಸ್ಟ್ಯಾಂಡರ್ಡ್ ಮಾಡ್ತಾನೆ ಇದ್ದಾರೆ, ಇನ್ನೂ ರಿಪೇರಿ ಮಾಡ್ತಾನೆ ಇದ್ದಾರೆ. ಇದು ಹೊಸ ರೆಸಾರ್ಟ್ ಅನ್ಸ್ಕೊಳ್ತೆ, ಮೋಸ್ಟ್ಲಿ ಗೊತ್ತಿಲ್ಲ ನನಗೆ. ಇನ್ನೂ ಅದು ಕೆಲಸ ಬಾಕಿ ಇದೆ, ಅಲ್ಲಿ ಮಾಡ್ತಾಯಿದ್ರು. ಈ ರೆಸಾರ್ಟ್ ತುಂಬ ಪೀಸ್ಫುಲ್ಲಾಗಿ ಕಾಮಾಗಿದೆ. ಮಳೆ ಬೇರೆ ಬರ್ತಾಯಿತ್ತಲ್ವ ಕೂರ್ಗು ಮಡಿಕೇರಿಯಲ್ಲಿ. ನಾವು ಹೋದಾಗ ಮಳೆ ಸುಮ್ಮನೆ ಜಿಟಿ ಇಟ್ಕೊಳೋದು ಹೋಗೋದು ಬರೋದು ಮಾಡ್ತಾಯಿತ್ತು. ಸೊ ನಮಗೇನಾಯಿತು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಆ ರೆಸಾರ್ಟು. ಮತ್ತು ಅಲ್ಲಿ ರೂಮ್ಸು ಕೂಡ ಅಷ್ಟೇ ತುಂಬ ಸಖತ್ತಾಗಿತ್ತು. ಇವಾಗ ನಾವು ಸಿಂಗಲಾಗಿ ಓನಾಗಿ ಇಲ್ಲಿ ನೋಡಿ ಕಾಣಿಸ್ತಿದಲ್ಲ, ಇದು ಮಾಡ್ತಾ ಇದ್ದಾರೆ, ಇನ್ನೂ ಆಗ್ತಾ ಇದೆ. ಇಲ್ಲಿ ಎಲ್ಲೇನೋ ಮಾಡ್ತಾರೆ ಅನಿಸುತ್ತೆ ಮೇ ಬಿ. ಸೊ ಅದಕ್ಕೋಸ್ಕರ ವೇಟಿಂಗ್. ನಾವು ಸ್ವಂತ ಹೋಗಬೇಕು ಅಂದರೆ ಸಖತ್ ರೇಟ್ ಇರುತ್ತೆ. ರೆಸಾರ್ಟಲ್ಲಿ ಸ್ಟೇ ಆಗೋದಕ್ಕೆ ಒಂದು 4,000 ರೂಪಾಯಿ. ನೋಡಿ, ಇಲ್ಲಿ ತೋರಿಸ್ತಿದ್ದಾನಲ್ಲ, ಇವೆಲ್ಲ ರೆಸಾರ್ಟ್ಗಳು. ಈ ರೆಸಾರ್ಟಲ್ಲೇ ನಾವು ಸ್ಟೇ ಆಗಿದ್ದು. ಬೆಡ್ ಮಾತ್ರ ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನಾವು ಒಂದು 4,000 ರೂಪಾಯಿ ಮೇಲೆ ಇರುತ್ತೆ. ಅದೇ ಇದರಲ್ಲೇ ಇವರು ಬಸ್ನವರು ಅದರಲ್ಲೇ ಇನ್ಕ್ಲೂಡ್ ಮಾಡಿರ್ತಾರೆ ಅಲ್ವಾ. ಸೊ ನಮಗೆ ಸೇವ್ ಆಗುತ್ತೆ. ಇದರಲ್ಲೇ ಇನ್ಕ್ಲೂಡ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಆಮೇಲೆ ಫ್ಯಾಮಿಲಿಯವರು ಅವನು ಹೋಗಬೇಕು ಅಂತ ಆಸೆ ಇರುತ್ತೆ. ಆಮೇಲೆ ವಯಸ್ಸಾಗಿರೋರು, ಆಮೇಲೆ ಫ್ಯಾಮಿಲಿಯವರು ಯಾರೇ ಆಗಲಿ ಹೋಗಬೇಕು ಅನಿಸುತ್ತೆ. ಬಟ್ ಫ್ರೆಂಡ್ಸ್ ಇರಲ್ಲ, ಆಮೇಲೆ ಯಾರ ಜೊತೆಗೂ ಹೋಗೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಟ್ರಾವೆಲ್ಸ್ಗಳದ್ದು ಹೆಲ್ಪ್ ಆಗುತ್ತೆ ನಮಗೆ. ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲು ಇದೆ. ಸೊ ನಾವು ಫುಲ್ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ಳಿ. ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಎಲ್ಲದೂ ಕೂಡ ಎಂಜಾಯ್ ಮಾಡಿದ್ವಿ. ನೋಡಿ, ಮತ್ತು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಪಲ್ಲವಿ ಹಾಲಿಡೇಸಲ್ಲಿ ನಾವು ಹೋಗಿರೋದು ಬಸ್ ಕೂಡ ನಾನು ನಿಮಗೆ ತೋರಿಸಿದೆ. ಇವಾಗ ನಾವು ಊಟಕ್ಕೆ ಅವರೆಲ್ಲ ಬೆಳಗ್ಗೆ ಇಡ್ಲಿ ಮಾಡಿದರು. ಇಡ್ಲಿ, ಆಮೇಲೆ ಪೊಂಗಲ್ಲು, ಆಮೇಲೆ ವೆರೈಟಿ ಊಟ ಇರುತ್ತೆ. ಚಪಾತಿ ಊಟ ಇರುತ್ತೆ, ಆಮೇಲೆ ಚಿತ್ರಾನ್ನ ಮಾಡಿದ್ದಾರೆ. ಸೊ ವೆರೈಟಿ ಊಟ ಇರುತ್ತೆ. ಒಂದೊಳ್ಳೆ ಫ್ಯಾಮಿಲಿ ಸಿಕ್ತು. ಅಂದರೆ ಅವ್ರು ಯಾರು ಪರಿಚಯನೇ ಇರಲ್ಲ ನಮಗೆ, ಕಾಂಟ್ಯಾಕ್ಟ್ ಇರಲ್ಲ, ಪರಿಚಯ ಇರಲ್ಲ. ಹೊಸ ಜನಗಳನ್ನ ನಾವು ಮೀಟ್ ಮಾಡ್ಬೋದು. ಇಲ್ಲಿದ್ದರೂ ಕೂಡ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಮಗಂತೂ ಖುಷಿ ಆಯಿತು. 2 ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಯಿತು. ಇದು ಗೋಲ್ಡನ್ ಟೆಂಪಲ್, ತುಂಬ ಸಖತ್ತಾಗಿರೋ ಟೆಂಪಲ್. ನನಗಂತೂ ತುಂಬ ಇಷ್ಟ ಆಯಿತು ಈ ಟೆಂಪಲ್ಲು. ನೋಡಿದ ತಕ್ಷಣ ಕಳೆದು ಹೋಗ್ಬಿಟ್ಟೆ. ನಮ್ಮ ಕಡೆ ಈ ಥರ ಟೆಂಪಲ್ಸ್ ಸಿಗೋದು ಕಡಿಮೆ. ನಮ್ಮ ಈ ಕಡೆ ಸ್ವಲ್ಪ ಈ ಕಡೆ ಕೂರ್ಗು ಈ ಕಡೆ ಸೈಡು ನೇಚರು ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ಪ್ಲೇಸ್ಗಳು ಸಿಕ್ಕು ನಮಗೆ. 2 ಡೇಸ್ ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ 3,800 ತೊಗೊಂಡಿದ್ದವರು ಪರ್ ಪರ್ಸನ್ಗೆ ಅಷ್ಟಿರುತ್ತೆ. ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೋಡೋಣ, ನಾವು ಹೋಗಿದ್ದು 3 ಮೆಂಬರ್ಸು, ಎಷ್ಟು ಆಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಕ್ಕಿಂತ ಕಡಿಮೆನೇ ಆಯಿತು ಇದು. ಹಂಗಾಗಿ ನಮಗೆ ವರ್ತ್ ಆಯಿತು. ಆಮೇಲೆ ಫ್ಯಾಮಿಲಿ, ಫ್ರೆಂಡ್ಸು, ಎಷ್ಟೊಂದು ಜನ 2-3 ಬಂದಿದ್ದರು. ಆಮೇಲೆ ಸೋಲೋ ಟ್ರಾವೆಲ್ಸರು ಕೂಡ ಬಂದಿದ್ದರು.
ಎಷ್ಟೋ ಜನಕ್ಕೆ ಸೋಲೋ ಟ್ರಾವೆಲ್ಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಮನೆಯವ್ರು ಕಳಿಸಲ್ಲ. ಏಕೆಂದರೆ ಹೆಂಗೋ ಏನೋ ಗೊತ್ತಿರಲ್ಲ, ಏನೋ ವ್ಯವಸ್ಥೆ ಗೊತ್ತಿರಲ್ಲ, ಏನಕ್ಕೆ ಒಬ್ಬಳೇ ಹೋಗ್ತೀಯ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಈ ಟೂರಿಸ್ಟ್ ಪ್ಲೇಸ್ಗಳು ಟ್ರಾವೆಲ್ ಬಸ್ಗಳೇ ಇರ್ತಾವಲ್ವ, ಸೊ ಈ ಥರದಲ್ಲಿ ಹೋದರೆ ಎಂಜಾಯ್ ಮಾಡ್ಕೊಂಬರ್ಬೋದು, ಒಳ್ಳೆ ಫ್ಯಾಮಿಲಿನೂ ಕೂಡ ಸಿಗುತ್ತೆ. ಸೊ ನಮಗಂತೂ ಇಲ್ಲಿ ನೋಡಿ ವೆರೈಟಿ ಪುಸ್ತಕಗಳು, ಆಮೇಲೆ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ ಇವರೆಲ್ಲ. ಬುದ್ಧಿಸ್ಟ್ಗಳು ಏನೋ ಅಂತಾರಲ್ವ, ಸೊ ಅವರೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಆಮೇಲೆ ಈ ಗೋಲ್ಡನ್ ಟೆಂಪಲಲ್ಲಿ ನನಗೆ ಇಷ್ಟ ಇದು ದೊಡ್ಡ ಫೋಟೋಸು ಅವೆಲ್ಲ ಇದ್ವು, ನನಗೆ ತುಂಬ ಇಷ್ಟ ಆಯಿತು. ನೋಡಿ ಇವಾಗ ತೋರಿಸ್ತೇನಲ್ವಾ. ಸೊ ಇದು ಕೆಲವೊಂದು ದೇವಸ್ಥಾನಗಳಲ್ಲಿ ಫೋಟೋಸ್ ಅಲೋ ಇರಲ್ಲ, ಕೆಲವೊಂದು ದೇವಸ್ಥಾನಗಳಲ್ಲಿ ಅಲೋ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಅಲೋ ಇತ್ತು, ಹಾಗಾಗಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿಕೊಂಡೆ. ಸೊ ಅವರು ಎಷ್ಟು ನೀಟಾಗಿ ಅಲ್ಲಿ ಅವರ ಬೈಬಲ್ಸು, ಅವರ ಪುರಾತನ ವಸ್ತುಗಳನ್ನು, ಎಲ್ಲದನ್ನು ಕೂಡ ಸ್ಟೋರ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಅಲ್ಲಿ. ನೋಡಿ ಖುಷಿ ಆಯಿತು. ನೋಡಿ ಇವೆಲ್ಲ ತೋರಿಸ್ತಿದ್ರಲ್ಲ, ಇವೆಲ್ಲ ಭಾಳ ಚೆನ್ನಾಗಿದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮತ್ತೆ ನೆಕ್ಸ್ಟ್ ವೀಕ್ ಅವರು ಆರ್ಗನೈಸ್ ಮಾಡಿದ್ದಾರೆ, ಮತ್ತು ಕೂರ್ಗು ಮಡಿಕೇರಿಗೆ ಮಾಡಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಹೋಗಿ ಎಂಜಾಯ್ ಮಾಡಿ. ನನಗಂತೂ ವರ್ತ್ ಅಂತಲೇ ಹೇಳ್ಬೋದು. ಖುಷಿ ಎಷ್ಟೊಂದು ಕಡೆ ಹೆಂಗೆ ಗೊತ್ತಾ, ದುಡ್ಡು ಎಲ್ಲ ಸ್ಪೆಂಡ್ ಮಾಡ್ತೇವೆ, ಆದರೆ ಹ್ಯಾಪಿನೆಸ್ ಸಿಗೋಲ್ಲ. ಎಲ್ಲರೂ ಕೂಡ ಒಳ್ಳೆ ವ್ಯಕ್ತಿಗಳು ಸಿಗಲ್ಲ. ನಾನು ಹೋಗಿರುವಂತಹ ಟೂರಿಸ್ಟ್ ಪ್ಲೇಸಲ್ಲಿ, ಟೂರಿಸ್ಟ್ ಬಸ್ಸಲ್ಲಿ ಒಳ್ಳೆ ವ್ಯಕ್ತಿಗಳು ಸಿಕ್ಕರು. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಮಾತಾಡಿಸಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ, ಚೆನ್ನಾಗಿ ನಗ್ನಗ್ತಾ ಕಾಮಿಡಿ ಮಾಡ್ಕೊಳ್ತಾ 2 ಡೇಸ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ಟೈಮ್ ಪಾಸು, ಆಮೇಲೆ ಪ್ಲೇಸ್ ಕವರಿಂಗು, ಆಮೇಲೆ ಬೆಳಗ್ಗೆ ಬೇಗನೆ ಎದ್ದೇಳಿಸ್ತಾರೆ. ಸೊ ಬೇಗನೆ ಎಲ್ಲರೂ ಕೂಡ ಹುಡುಗಿರು ಆಗಲಿ ಬಾಯ್ಸ್ ಗರ್ಲ್ಸ್ ಬೇಗ ಎದ್ದು ಹೋದ್ವಿ. ಅಂದರೆ ನಾವು ಫ್ಯಾಮಿಲಿ ಹೋದ್ರೆ ಹೆಂಗೆ ಮಾಡ್ತೀವಿ ಗೊತ್ತಾ, ಲೇಸಿನೆಸ್ ಜಾಸ್ತಿ. ಆಮೇಲೆ ಹೋದ್ರೆ ಆಯ್ತು ಬಿಡು, ಆಮೇಲೆ ನೋಡಿದ್ರೆ ಆಯ್ತು ಬಿಡು, ಆಮೇಲೆ ಮಾಡಿದ್ರೆ ಆಯ್ತು ಬಿಡು, ಆಮೇಲೆ ತಿಂದ್ರೆ ಆಯ್ತು ಬಿಡು, ಆ ಥರ ನಾವು ಸ್ವಲ್ಪ ಲೇಸಿನೆಸ್ ಮಾಡ್ತೇವೆ. ಬಟ್ ಈ ಥರ ಟ್ರಾವೆಲ್ಸ್ ಕಡೆಯಿಂದನೇ ನಾವು ಹೋದ್ವಿ ಅಂದರೆ ಅಷ್ಟು ಲೇಸಿನೆಸ್ ಆಗಲ್ಲ. ಏಕೆಂದರೆ ಒಬ್ಬರು ಯಾರೋ ಎದ್ದಿರ್ತಾರೆ ಬೇಗ, ಸೊ ನಾವು ಎದ್ದು ಮಾಡ್ಕೋಬೇಕು ಅನ್ನೋ ಮನೋಭಾವ ಬಂದುಬಿಡುತ್ತೆ. ಸೊ ಎಲ್ಲ ಪ್ಲೇಸು ಕವರ್ ಮಾಡಿಬಿಡ್ತಾರೆ ಅವರು. ಹಾಗಾಗಿ ಹಿಂಗಾಗುತ್ತೆ ಅಂದರೆ ತುಂಬ ನಮಗೆ ಇಷ್ಟ ಆಯಿತು. ಹೋಗಬೇಕು. ಮತ್ತೊಂದು ಸಲ ಏನಾದರೂ ಇತ್ತು ಅಂದರೆ, ನಾವು ಹೋಗದೇ ಇರೋಂತಹ ಪ್ಲೇಸ್ ಏನಾದ್ರು ಇತ್ತು ಅಂದರೆ ಖಂಡಿತ ನೆಕ್ಸ್ಟು ಮತ್ತೆ ಪಲ್ಲವಿ ಹಾಲಿಡೇಸ್ ಇದ್ರ ಕಡೆಯಿಂದನೇ ಹೋಗಬೇಕು ಅಂತ ಇದೆ. ನೋಡೋಣ. ನೋಡಿ ಇದು ನನಗಿದೇ ಪ್ಲೇಸ್ ಹೇಳಿದ್ದು. ಸೊ ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ ತಕ್ಷಣ ಖುಷಿ ಆಗಬೇಕು. ಆ ಥರ ಕೆತ್ತನೆಗಳನ್ನು ಆ ಥರ ಇದನ್ನು ಮಾಡಿದ್ದಾರೆ. ಒಂಥರ ಪೀಸ್ಫುಲ್ಲಾಗಿ ಕಾಮಾಗಿ ರಿಲ್ಯಾಕ್ಸೇಷನ್ ಮಾಡಬೇಕು ಅಂದರೆ ಈ ಥರ ಪ್ಲೇಸ್ಗಳಲ್ಲಿಗೆ ಬರಬೇಕು. ಆವಾಗ ನಮ್ಮ ರಿಲ್ಯಾಕ್ಸೇಷನ್ ಮೈಂಡ್ ಸಕ್ಸಸ್ಫುಲ್ ಆಗುತ್ತೆ. ನಂತರ ಅಲ್ಲಿ ಶಾಪಿಂಗ್ಗಳೆಲ್ಲ ಇದ್ವು. ಈ ಬ್ಯಾಗ್ ನೋಡಿ 750-800 ಹೇಳಿದರು. ಸೊ ಅದು ವರ್ತಿದೆ. ಬಿಕಾಸ್ ಯಾಕೆ ಅಂದರೆ ಅದು ಎಷ್ಟು ಏನು ಹಾಕಿದರೂ ಹಾಳಾಗಲ್ಲ. ಅದು ಅವರು ಉಲ್ಲನ್ನು ಅಥವಾ ಇದರಿಂದ ಮಾಡಿರ್ತಾರೆ ಅಲ್ವಾ, ಸೊ ಜಾಸ್ತಿ ಬೇಗ ಹಾಳಾಗಲ್ಲ, ವರ್ತಿರುತ್ತೆ. ಆಮೇಲೆ ಸ್ವಲ್ಪ ಅಲ್ಲಿ ಕಾಸ್ಟ್ಲಿ ಹೇಳಿದರು, ಸ್ವಲ್ಪ ಕಾಸ್ಟ್ಲಿನೇ ಇದ್ವು. ನೋಡಿ ಈ ಥರ ಇದೆ ಪ್ಲೇಸಸ್ಸು. ಇಲ್ಲಿ ಎಲ್ಲ ಐಟಮ್ಸ್ಗಳು ಎಲ್ಲ ಥರದ್ದು ಕೂಡ ಸಿಗುತ್ತೆ. ನಾವು ಕೂಡ ಕೆಲವೊಂದನ್ನು ಪರ್ಚೇಸ್ ಮಾಡಿದ್ವಿ, ಇನ್ನು ಕೆಲವೊಂದನ್ನು ಮಾಡಲಿಲ್ಲ. ಏಕೆಂದರೆ ನಮಗೆ ರೇಟು ಕರೆಕ್ಟಾಗಿ ಬಂದರೆ ಮಾತ್ರ ಮಾಡೋಕ್ಕಾಗೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ 2 ಡೇಸ್ ಪ್ಲ್ಯಾನ್. ಅದರಿಂದ ಏನು ತೊಗೊಂಬಂದ್ವಿ ಅಂದರೆ ಒಂದೊಳ್ಳೆ ಮೆಮೊರೀಸನ್ನು ತೊಗೊಂಬಂದ್ವಿ, ಮತ್ತೊಂದೊಳ್ಳೆ ಫ್ರೆಂಡ್ಸನ್ನು ತೊಗೊಂಬಂದ್ವಿ. ಈ ಥರ ತುಂಬ ರೇರು ಈ ಥರ ಎಕ್ಸ್ಪೆಕ್ಟೇಷನ್ಸ್. ನಾನೇನು ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿರಲಿಲ್ಲ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಏನು ಇಟ್ಕೊಂಡು ಹೋಗಿರಲಿಲ್ಲ, ಹಾಗೆ ಹೋಗಿದ್ವಲ್ವಾ. ಸೊ ಯಾವುದೇ ರೀತಿ ಹರ್ಟ್ ಆಗಲಿಲ್ಲ. ನೋಡಿ ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು. ಇವರೆಲ್ಲ ನಮ್ಮ ಬಸ್ಸಲ್ಲಿ ಬಂದಿರ್ತಕ್ಕಂತಹವರು ಶಾಪಿಂಗ್ ಮಾಡ್ತಾಯಿದ್ರು. ಊಟ ಮೇಯ್ನಾಗಿ ಏನು ಗೊತ್ತಾ, ಊಟ ಚೆನ್ನಾಗಿರಬೇಕು. ಒಂದು ಪ್ಲೇಸ್ ಕಡಿಮೆ ತೋರಿಸಿದ್ರು ಪರವಾಗಿಲ್ಲ, ಊಟ ಚೆನ್ನಾಗಿದ್ದರೆ ಮಾತ್ರ ನಮಗೆ ಲೈಕ್ ಆಗೋದು. ನಮಗೆ ಊಟ ಚೆನ್ನಾಗಿಲ್ಲ ಅಂದರೆ ನಾವು ಬಂದಿದ್ದು ವೇಸ್ಟ್ ಅನಿಸ್ತಾಯಿತ್ತು. ಸೊ ಊಟ ಚೆನ್ನಾಗಿತ್ತು. ಇಷ್ಟೊಂದು ಕಡಿಮೆ ರೇಟಿಗೆ ಯಾರು ಕೊಡ್ತಾರೆ ಅಲ್ವಾ. ಆಮೇಲೆ ನಮ್ಮನ್ನು ಕೇರ್ ಟೇಕರಾಗಿ ಕರೆಕ್ಟ್ ಟೈಮಿಗೆ ಊಟ ಕೊಡ್ತಿದ್ರು, ಇನ್ನೇನು ಬೇಕು.
ನೋಡಿ ಇದನ್ನು ಡ್ಯಾನ್ಸು ಫೈರ್ ಕ್ಯಾಂಪ್ ಇಟ್ಟಿದ್ರು. ಸೊ ಮಳೆ ಬರ್ತಾ ಇತ್ತು, ಚಿಲ್ಲಾಗಿತ್ತು ವಾತಾವರಣ. ಸೊ ನಾನಂತೂ ಈ ಥರ ಎಂದು ಫೈರ್ ಕ್ಯಾಂಪಲ್ಲಿ ಎಂಜಾಯ್ ಮಾಡಿರಲಿಲ್ಲ. ಸೊ ಇದ್ರ ಕಡೆಯಿಂದ ಎಂಜಾಯ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಹಾಲಿಡೇಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಒಂದೊಳ್ಳೆ ಮೂಮೆಂಟನ್ನು ನನಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ನಾನಂತೂ ಫುಲ್ ಟೋಟಲಿ ಕೆಳ್ದೋಗ್ಬಿಟ್ಟಿದ್ದೆ ಅಂತ ಹೇಳ್ತಾರಲ್ವ, ಸೊ ಆ ಥರ ಆಗ್ಬಿಟ್ಟಿತ್ತು. ಫುಲ್ ಎಂಜಾಯ್ ಮಾಡಿದ್ವಿ. ಈ ಥರ ಲೈಫ್ ಸಿಗುತ್ತೆ ಎಲ್ಲಿ ಅಂದರೆ ಫ್ರೆಂಡ್ಸ್ ಸರ್ಕಲಲ್ಲಿ ಸಿಗುತ್ತೆ. ಬಟ್ ಮದುವೆ ಆದಮೇಲೆ ಫ್ರೆಂಡ್ಸ್ ಎಲ್ಲ ತುಂಬ ದೂರ ಹೋಗ್ಬಿಡ್ತಾರೆ, ಅವರ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಯಾರೂ ಸಿಗಲ್ಲ. ಸೊ ನಾವು ಫ್ರೀ ಇದ್ದಾಗ ಅವ್ರು ಫ್ರೀ ಇರಲ್ಲ, ಅವ್ರು ಫ್ರೀ ಇದ್ದಾಗ ನಾವು ಫ್ರೀ ಇರಲ್ಲ. ಆ ಜಂಜಾಟಗಳ ಮಧ್ಯ ಈ ಥರ ಟೂರಿಸ್ಟ್ ಪ್ಲೇಸ್ಗಳಿಗೆ, ಟೂರಿಸ್ಟ್ ಟ್ರಾವೆಲ್ಸ್ ಬಸ್ಗಳ ಮೂಲಕ ನಾವು ಪ್ಲೇಸನ್ನು ಒಂದೊಳ್ಳೆ ಕ್ಯಾಪ್ಚೂರ್ ಮೂಲಕ ನಾವು ನೋಡೋಕ್ಕೆ ಹೋಗ್ತೇವಲ್ವ. ಸೊ ಇನ್ನೇನು ಬೇಕು, ಇದು ಬಸ್ಸಲ್ಲಿ ನೈಟು ಟ್ರಾವೆಲ್ ಮಾಡಬೇಕಾದ್ರೆ ಅವರು ಹಾಕಿದ್ದು ಫುಲ್ ಎಂಜಾಯ್ ಮಾಡಿದ್ದೇವೆ. ಅಂದರೆ ಬಸ್ಸಲ್ಲಿ ತುಂಬ ಬಸ್ಗಳಲ್ಲಿ ಹೋಗ್ಬಿಟ್ಟು ನಾವು ಫ್ಯಾಮಿಲಿ ಟ್ರಿಪ್ ಹೋದಾಗಲೂ ಕೂಡ ಎಂಜಾಯ್ ಮಾಡಿದ್ದೇವೆ. ಬಟ್ ಇದು ಒಂದು ರೀತಿ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ಸ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಚಾನಲನ್ನು ಯಾರು ಫುಲ್ ವೀಡಿಯೋ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಆಗಬೇಡಿ. ನನಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಫುಲ್ ವೀಡಿಯೋ ನೋಡಿಲ್ಲ ಅಂದ್ರೇ ಬೇಜಾರಾಗುತ್ತೆ ನನಗೆ. ಆದಷ್ಟು ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೇನೆ. ಮತ್ತು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಹೀಗೆ ನನ್ನ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಈ ನನ್ನ ಪುಟ್ಟ ವೀಡಿಯೋವನ್ನು ಮುಗಿಸ್ತೇನೆ. ಮತ್ತು ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೇನೆ. ಧನ್ಯವಾದಗಳು. ಲವ್ ಯು ಆಲ್. ಬಾಯ್ ಬಾಯ್.